ಕಾರ್ಯದಲ್ಲಿ ನಿರತರಾಗಿದ್ದಾಳೆ. ಆಮೇಲೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಒಂದು ತಲೆಮಾರಿನಿಂದ ಮುಂದಿನ ತಲೆಮಾರಿಗೆ ದಾಟಿಸುವಂತ ನಮ್ಮ ಒಂದು ಜಾಗೃತಿ ಬೇಕು. ಅದೇ ರೀತಿ ನನ್ನ ಮಗಳನ್ನ ಭರತನಾಟ್ಯ ಕಲಾವಿದೆಯನ್ನಾಗಿ ಮಾಡಿದ್ದೇವೆ. ಹಾಗೆಯೇ ತಾಯಿ ಇಲ್ಲದ ತಬ್ಬಲೆಯಾಗಿ ಆದರೂ ಅವಳ ಒಂದು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಒಂದು ಭರತನಾಟ್ಯವನ್ನ ಅತಿ ಕಷ್ಟದಿಂದ ಕಲಿತು ಇವತ್ತು ಕಲಾಸೌಧದಲ್ಲಿ ಪ್ರದರ್ಶನವನ್ನು ಕೊಡೋದಕ್ಕೆ ಹೋಗಿದ್ದಾಳೆ. ಇನ್ನೇನು ಬರೋ ಸಮಯ ಆಯಿತು. ಹಾಗೇನೆ ಇವತ್ತು ಅವಳ ಹುಟ್ಟಿದ ಹಬ್ಬ ಅಂತ ಒಂದು ಮೊಬೈಲ್ ಅನ್ನು ಕೊಂಡು ತಂದಿದ್ದೇನೆ. ಆದ್ರೆ ಅದು ಸರ್ಪ್ರೈಸ್, ಅವಳಿಗೆ ಗೊತ್ತಿಲ್ಲ. ನೋಡೋಣ ಏನಾಗತ್ತೆ ಮುಂದೆ. ಮಗಳೇ ಮಗಳೇ ಗಣಪತಿ ನೋಡು, ನಿನ್ನ ಇಂದಿನ ಸಾಧನೆಗೆ ಇದೇ ಸಾಕ್ಷಿ. ಇವತ್ತು ನಿನ್ನ ಸಾಧನೆ ಸಾಮಾನ್ಯದಲ್ಲ. ತಾಯಿ ಇಲ್ಲದ ಮಗು ಅಂತ ನಿನ್ನನ್ನು ಅಷ್ಟು ಅಕ್ಕರೆಯಿಂದ ಸಾಧಿಸಿದೆ ನೋಡು. ನೀನಿವತ್ತು ತಗೊಂಡು ಬಂದಿದ್ದು ಇದು ನನಗೆ ನಿನ್ನ ಕೊಡುಗೆ. ಕೊಡಿ. ಆಹಾ, ಧನ್ಯನಾದ. ಹಾ, ಮರೆತಿದ್ದೆ. ಇವತ್ತು ನಮ್ಮ ಮನೆಯ ಗೃಹ ಪ್ರವೇಶವಾದ ದಿನ ಅಲ್ವೇ? ಬೇರೆ ಏನಿದೆ? ನನ್ನ ವ್ಯವಹಾರಗಳ ಮಧ್ಯದಲ್ಲಿ ಈ ಮನೆಯ ವಿಚಾರಗಳನ್ನು ಮರೆತೇ ಇದ್ದೇನೆ. ಆದರೂ ನಿನಗೇನಾದ್ರೂ ನೆನಪಿದ್ರೆ ಹೇಳು. ಹಾ, ಹೌದು, ಇವತ್ತು ನಿನ್ನ ಹುಟ್ಟಿದ ಹಬ್ಬ ಅಲ್ವೇ? ಓ, ಮರೆತಿದ್ದೆ ಅನ್ಕೊಂಡಿಯೇ? ಇಲ್ಲ, ಖಂಡಿತ ಮರೆತಿಲ್ಲ. ನಿನಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ. ನೋಡು, ಇದೊಂದು ಮೊಬೈಲ್ ಫೋನ್, ಐಫೋನ್. ಇದರಲ್ಲಿ ನಿನ್ನ ಚಿತ್ರವನ್ನು ಹಾಕಿದ್ದೇನೆ ನೋಡು. ನೀನು ನನ್ನ ಮುದ್ದಿನ ಮಗಳಲ್ವೇ? ಇರಲಿ ಮಗಳೇ, ನೋಡು, ನನಗೆ ಇವತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ. ಹೇಗಿದ್ರು ನಿಮ್ಗೆ ಗೊತ್ತಲ್ಲ ನಮ್ಮ ಕಬ್ಬಿನ ಸಮಸ್ಯೆಗಳು. ಇವತ್ತು ಮೀಟಿಂಗ್ ಹೋಗ್ಬೇಕು, ಎಲ್ಲ ರೈತರನ್ನು ಒಳಗೊಂಡು ಹೋಗ್ಬೇಕು. ನೋಡು, ನಮ್ಮ ಕಬ್ಬಿಗೆ ಬೆಂಬಲ ಬೆಲೆ ಸರ್ಕಾರ ಕೊಡುವ ಅಗತ್ಯ ಇಲ್ಲ. ಆದರೆ ಕಬ್ಬಿಗೆ ಇರುವ ನಿಜವಾದ ಬೆಲೆಯನ್ನು ಕೊಟ್ರೆ ಅಷ್ಟೇ ಸಾಕಲ್ವೇ? ಆ ಪದಾರ್ಥಗಳಿಗೆ ನೋಡು, ಒಂದೊಂದು ಪದಾರ್ಥಕ್ಕೆ ಒಂದೊಂದು ಬೆಲೆ ಅಂತ ಇದೆ. ಆದರೆ ಕಬ್ಬಿಗೆ ಎಲ್ಲಿದೆ ಬೆಲೆ? ಇವತ್ತೊಂದು ಬೆಲೆ ಆದರೆ ನಾಳೆ ಇನ್ನೊಂದು ಬೆಲೆ. ಈ ಬೆಲೆಗಳ ಮಧ್ಯದಲ್ಲಿ ಬೆಳೆ ಕಟಾವು ಮಾಡಲಿಕ್ಕೆ ನಮಗೆ ಹಣ ಸಾಕಾಗ್ತಾ ಇಲ್ಲ. ಅದಕ್ಕೆ ರೈತರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸಮಿತಿಯನ್ನ ಮಾಡಿಬಿಟ್ಟು ತುಂಬಾ ಕೆಲಸಗಳಿದೆ ಮಗಳೇ, ನೀನು ಒಳಗು, ನಾನು ಹೋಗಿ ಬಾಯ್. ಮೀನಾಕ್ಷಿ, ಮೀನಾಕ್ಷಿ. ಓ, ಏನು ಇಷ್ಟೊಂದು ಡ್ರೆಸ್ ಮಾಡ್ಕೊಂಡೆ? ಓ, ಇವತ್ತು ಫಂಕ್ಷನ್ ಇತ್ತಲ್ವಾ? ಬೆಳಗ್ಗೆ ಹೇಳಿದ್ದೆ ನೋಡಿ, ಬರೋದೇ ಮರ್ತೋಗ್ಬಿಟ್ಟೆ ನಾನು. ಸಾರಿ ಕಣಮ್ಮ, ಮತ್ತೆ ಸಕ್ಕರೆ ಬೇಕಾಗಿತ್ತು. ನಮ್ ಬೇಕೆ ನೆಂಟ್ರೆಲ್ಲ ಬಂದ್ಬಿಟ್ಟಿದ್ದಾರೆ, ಕಾಫಿ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಒಂಚೂರು ಇಸ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಾಯ್ತಾ ಡ್ಯಾನ್ಸ್ ಎಲ್ಲ ನಿಂದು? ಎಷ್ಟು ಜನ ಸೇರಿದ್ರು ಗೊತ್ತಾ? ಓ, ಹೌದಾ? ನೋಡೆ, ನಮ್ಗೆ ಭಾಗ್ಯನೇ ಸಿಗ್ಲಿಲ್ವಲ್ಲೇ. ನೆಕ್ಸ್ಟ್ ಇನ್ನೊಂದ್ಸರಿ ಇದ್ದಾಗ ಹೇಳುವಂತೆ, ಆಯ್ತಾ? ಓ, ಏನೋ ಇಟ್ಕೊಂಡಿದ್ಯಾ? ಓ, ಹೊಸ ಮೊಬೈಲ್ ಯಾರು ಕೊಡ್ಸಿದ್ದು? ಅಪ್ಪ ಕೊಡ್ಸಿದ್ರು. ಓ, ಐಫೋನ್ ಅನ್ಸುತ್ತೆ. ತುಂಬಾ ಕಾಸ್ಟ್ಲಿ. ಓ, 75,000 ಕೊಟ್ಟಿದ್ದಾರೆ. 75,000? ಅಪ್ಪ ನಾನು ಕೇಳಿದ್ದೆಲ್ಲ ಕೊಡಿಸ್ತಾರೆ. ಅದೃಷ್ಟ ಮಾಡಿದ್ದೆ ಅಕ್ಕ. ನೋಡು, ಎಷ್ಟು ಅದೃಷ್ಟ ಮಾಡಿದ್ಯಾ. ತಾಯಿ ಇಲ್ಲ ಅಂದ್ರೂ ನಿಮ್ಮಪ್ಪ ನಿನ್ನೆ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾ ಆ ನೋವನ್ನೆಲ್ಲ ಮರೆತು ಅಮ್ಮನ ಪ್ರೀತಿ ಕಂಡುಕೊಡ್ತಾ ಇದ್ದಾರೆ ನಿನಗೆ. ನಿಜವಾಗ್ಲೂ ನೀನು ಅದೃಷ್ಟ ಮಾಡಿದ್ಯಾ ಕಡೆನು. ಮತ್ತೆ ಇನ್ನೇನು ಸಮಾಚಾರ? ಸಾಯಂಕಾಲ ಸಾಯಂಕಾಲ ಪ್ರೋಗ್ರಾಮ್ ಇದೆ ಅನ್ಸುತ್ತೆ ನಿಂದು? ಹೌದು, ಈಗ ಹೋಗ್ಬೇಕು. ಹೌದಾ?
ಮಾಡ್ತಾರೆ ಈ ಮೀನಾಕ್ಷಿ ಒಬ್ಳೆ ಮಗಳು ಅಂತ ಅವರಪ್ಪ ಅಂತೂ ಚೆನ್ನಾಗಿ ಮುದ್ದು ಮಾಡಿ ಮಾಡಿ 70,000 ಮೊಬೈಲ್ ಬೇರೆ ಕೊಡ್ಸಿದ್ದಾರೆ. ಇನ್ನಾಗೋಯ್ತು, ಅವಳು ನಡೆಯಕ್ಕೂ ಆಗಲ್ಲ, ಅವಳು ಹೆಂಗೋ ಒಂಚೂರು ಭರತನಾಟ್ಯ ಅದು ಇದು ಅಂತ ಎಲ್ಲ ಮಾಡ್ತಿದ್ದು ಈಗ ಮೊಬೈಲ್ ಅಡಿಕ್ಟ್ ಆಗೋಗ್ಬಿಡ್ತಾಳೆ. ನೋಡಿ ನನ್ನ ಜೊತೆ ಮಾತಾಡ್ತಾ ಇದ್ರು ಮೊಬೈಲ್ ಕಡೆನೇ ಗಮನ ಅವಳಿಗೆ. ಹಿಂಗೆ ಆದ್ರೆ ಮುಗೀತವಳ ಕತೆ. ಈ ತರ ಆದ್ರೆ ಇಲ್ಲಿ ಅವ್ರಪ್ಪನಿಗಂತೂ ಹೇಳೋದೇ ಬೇಡ, ಬರೀ ಅವ್ರದೇ ಲೋಕದಲ್ಲಿ ಇರ್ತಾರೆ, ಮಗಳೇ ಪ್ರಪಂಚ ಆಗೋಗ್ಬಿಟ್ಟಿರುತ್ತೆ. ಇನ್ನೇನ್ ಮಾಡೋದು ನೋಡೋಣ. ಆದ್ರೂ ತಾಯಿ ಹುಡುಗಿ ಅಲ್ವಾ, ಪಕ್ಕದ ಮನೆಯವಳು ಪ್ರೀತಿ ಚಿಕ್ಕದ್ರಿಂದ ಪ್ರೀತಿಯಿಂದ ನೋಡ್ಕೋತಾ ಇದೀವಲ್ವಾ, ಅದಕ್ಕೋಸ್ಕರ ಅವಳ ಮೇಲೆ ಏನೋ ವಿಶೇಷ ಕಾಳಜಿ ನನಗಷ್ಟೇ. ಆದ್ರೂ 70,000 ಮೊಬೈಲ್ ತಗೊಂಡಿದ್ದಾರೆ. ನಮ್ಮ ಯಜಮಾನರು ಇದ್ದಾರೆ, 70,000 ಇಲ್ಲಿ ಮಾಮೂಲಿ ಫೋನ್ ಕೊಡ್ಸಕ್ಕೂ ಅಳ್ತಾರೆ. ಏನ್ ಮಾಡೋದು, ಕೆಲ್ಸಕ್ಕೆ ಹೋಗಿರ್ದ ಅವ್ರನ್ನೇ ಕಾಯ್ಬೇಕಾಗುತ್ತೆ. ಮನೇಲಿರೋ ಗೃಹಿಣಿಗಳು ನಾವ್ ಇನ್ನೇನ್ ಮಾಡೋದು, ಕೊಡ್ಸಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಏನ್ ಮಾಡೋದು, ಹೋಗಿ ಬಿಡಿ ಸುಮ್ನೆ ಬರೀ ಬಿಲ್ಡಪ್ ಇರೋದು ಈಗ ನೋಡ್ಕೊಂಡ್ರೆ. ಆದ್ರೂ ತಾಯಿ ಇಲ್ಲ ಅಲ್ವಾ, ಪ್ರೀತಿ ತೋರಿಸಿ ಪಕ್ಕದ ಮನೆ ಜೊತೆಲೇ ಇರ್ತೀವಲ್ವಾ, ಹಂಗಾಗಿ ಹೆಂಗೋ ನನ್ನ ಮಕ್ಳಿದ್ದಂಗೆ ಅಂತ ಸಹಿಸ್ಕೊತೀವಿ. ಸರಿ, ಕಾಫಿ ಮಾಡ್ಬೇಕು. ಈಗ ನಮ್ಮ ಯಜಮಾನ್ರೀಗ ಡ್ಯೂಟಿಗೆ ಹೋಗ್ತಾರೆ, ತಿಂಡಿ ಬೇರೆ ಮಾಡ್ಬೇಕು. ಆಯ್ತ್ರಿ, ಬಂದೆ ತಿಂಡಿ ರೆಡಿ ಮಾಡ್ತಿದ್ದೀರಿ. ಇವತ್ತು ಸಂಜೆ ಬರ್ತೀಯ ತಾನೆ? ಆಯ್ತು. ಮತ್ತೆ ಹಾಗೇನಿಲ್ಲ. ಹೌದಾ? ಸೂಪರ್. ಅಮ್ಮ ಮೀನಾಕ್ಷಿ 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 ಹಲೋ ಮೀನಾಕ್ಷಿ, ಏನೋ ಮಾಡ್ತಿದೀಯಾ? ನಿನಗೆ ಗಮನ ಇಲ್ವಮ್ಮ? ಏನಮ್ಮ ಅಷ್ಟೇ ಹೋಗ್ತಾನೆ ಇದ್ದೀವಿ, ಕೇಳ್ತಿಲ್ಲ ನಿನ್ಗೆ? ಮೊಬೈಲ್ ಅಲ್ಲಿ ಇದಾಗಿದೆಯಾ? ನಾವು ಅರ್ಧ ಗಂಟೆಯಿಂದ ಬಂದಿದ್ದೀವಿ, ಕೂಗ್ತಾನೆ ಇದ್ದೀವಿ ನಿನ್ಗೆ. ಫೋನ್ ಕೊಡು. ಕೊಡಲ್ಲ. ಫಸ್ಟ್ ಮಾತಾಡಮ್ಮ ನಮ್ಮ ಹತ್ರ, ನಿಮ್ಗೋಸ್ಕರ ಇಷ್ಟು ದೂರ ಬಂದಿದ್ದೀವಿ. ಮಾಲಿನಿ ನನ್ನ ಫೋನ್ ನಾನು ನಿನಗೆ ಫೋನ್ ಕೊಡಲ್ಲ ಮೀನಾಕ್ಷಿ. ಕೊಡಲ್ಲ ಮೀನಾಕ್ಷಿ, ಕೊಡಲ್ಲ. ನನ್ನ ಫೋನ್ ಕೊಡು. ಫೋನ್ ಎಲ್ಲಿ ಯಾಕಿಯಾ? ಇಲ್ಲ ಕೊಡಲ್ಲ. ಕೊಡು ಮೀನಾಕ್ಷಿ, ಯಾಕೆ ಎಕ್ಸೈಟ್ ಆಗ್ತಿದ್ಯಾ? ನನ್ನ ಫೋನ್ ಬೇಕು, ಕೊಡು. ಇಲ್ಲ ಕೊಡಲ್ಲ ಮೀನಾಕ್ಷಿ. ನನ್ನ ಕೆಲಸ ಇದೆ, ಬೇಕು ಮಾಲಿನಿ. ಮೀನಾಕ್ಷಿ, ನಾವು ಮಾತಾಡಕ್ ಬಂದಿದ್ದೀವಿ, ಮಾತಾಡಮ್ಮ. ಮಾತಾಡು ಮಾತಾಡು. ಫೋನ್ ಕೊಡು. ಕೊಡಲ್ಲ. ಫೋನ್ ಅಂತಿದ್ದೀವಿ, ಮಾತಾಡೋ ಜೊತೆ ಮತ್ತು ಫೋನ್ ಕೊಡಿದೀನಿ. ನನ್ನ ಉಟ್ಕೊಂಡು ನಾವು ಬಾಲ್ಯ ಸ್ನೇಹಿತರು ಅವಾಗಿಂದ ನೀನು ನಮ್ಮ ಮಾತಾಡ್ಬೇಕಲ್ವಾ? ಆಯ್ತು ಬಸ್ ನನ್ನ ಫೋನ್ ಫೋನ್ ಕೊಡಿ. ಕೊಡಲ್ಲ. ಅದು ಮಾತಾಡ್ಬಿಟ್ಟ, ಯಾಕೆ ಹಿಂಗ್ ಮಾಡ್ತಿದೀಯಾ? ಏನ್ ಎಕ್ಸೈಟ್ ಆಗಿದೆ, ಫೋನ್ ಅಂತ. ನನ್ನ ಫೋನ್ ಕೊಡಿ ಪ್ಲೀಸ್. ಕೊಡಲ್ಲ ಮೀನಾಕ್ಷಿ. ನನ್ನ ಫೋನ್ ಕೊಡಿ. ಕೊಡಲ್ಲ ಮೀನಾಕ್ಷಿ. ನಿನ್ನ ಆರೋಗ್ಯ ಮುಖ್ಯ. ನಿನ್ನ ಎಂತ ಪ್ರತಿಭೆ, ಕಲಾವಿದೆ ನೀನು, ಭರತನಾಟ್ಯ ಕಲಾವಿದೆ ನೀನು. ಕೊಡಲ್ಲ ಮೀನಾಕ್ಷಿ. ನಾನು ಹೇಗಿದ್ದಲ್ಲ ಏನಾಗುತ್ತಮ್ಮ ನೀನು? ಫೋನ್ ಕೊಡು ಪ್ಲೀಸ್. ಇಲ್ಲ, ಮೊಬೈಲ್ ನಲ್ಲೇ ನೀನು ಇವಾಗ ನನ್ನ ಫೋನ್ ಕೊಡ್ತೀಯಾ ಇಲ್ವಾ? ಕೊಡಲ್ಲ ಮೀನಾಕ್ಷಿ. ನನ್ನ ಫೋನ್ ಕೊಡು. ಕೊಡಲ್ಲ. ಮೀನಾಕ್ಷಿ, ಕೊಡು ಕೊಡು, ಯಾಕೆ ಎಕ್ಸೈಟ್ ಆಗ್ತಿದ್ಯಾ? ಮೊಬೈಲ್ಗೋಸ್ಕರ ಫ್ರೆಂಡ್ಸ್ ನ ನೋಡ್ತಾ ಇಲ್ಲ, ನಿನ್ ಕಣ್ಣಿಂದ ನೋಡಿ ನಾನು ನಿನ್ಗೋಸ್ಕರ ಬಂದಿಲ್ಲ. ಮಾತಾಡು ಮೀನಾಕ್ಷಿ. ಮೀನಾಕ್ಷಿ, ಏನಾಯ್ತು? ಮೀನಾಕ್ಷಿ, ಏನಾಯ್ತು? ಏನಾಯ್ತು? ಅಯ್ಯೋ ಮೀನಾಕ್ಷಿ, ಎದೋಳು ಎದೋಳು ಎದೋಳು. ಇದ್ದೋಳು ಅದೇ ಮೊಬೈಲ್ ಅಲ್ಲೇ ಅಡಿಕ್ಟ್ ಆಗ್ಬಿಟ್ಟು ಫುಲ್ಲು ಅವಳ ಪ್ರತಿಭೆನೆಲ್ಲ ಇದು ಮಾಡ್ಬಿಟ್ಟಿದ್ದಾಳೆ. ಮೀನಾಕ್ಷಿ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಇವಳನ್ನ. ಡಾಕ್ಟ್ರೇ ಡಾಕ್ಟ್ರೇ ಡಾಕ್ಟ್ರೇ. ಅಬ್ಬಾ, ಈಗಿನ ವಾಕಿಂಗ್ ಮುಗಿಸ್ಕೊಂಡು ಈಗ ಕೂತಿದ್ದೀನಿ. ಏನು ಇವತ್ತಿನ ಗಾಚಾರ ನೋಡೋಣ. ಏನಾಯ್ತು? ಏನಾಯ್ತು? ಮೊಬೈಲ್ ಅಲ್ಲೇ ಇಡೀ ದಿನ ಮುಳುಗಿ ಅಡಿಕ್ಟ್ ಆಗ್ಬಿಟ್ಟು ಏನೋ ಒಂಥರ ಹುಚ್ಚಿ ತರ ಮಾಡ್ತಾ ಇದ್ದಾಳೆ. ಹೌದೌದು, ಗಾಬರಿ ಆಗ್ಬಿಡಿ, ಗಾಬರಿ. ನೋಡ್ತೀನಿ ಬಾ, ಕೂತು. ಏನಾಯ್ತು ಮೀನಾಕ್ಷಿ? ನಾನು ನೋಡ್ತೇನೆ.
ಚಾರ್ಜರ್ ಸಿಗ್ನಲ್ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ನೋಡಿ ಚೆಕ್ ಮಾಡ್ತೀನಿ. ಏನೋ ಆಗಿಲ್ಲ, ಒಂದು ನಿಮಿಷ ಇಂಜೆಕ್ಷನ್ ಮಾಡ್ತೀನಿ, ಒಬ್ಬರು ಬಂದಾಗ ಮಾಡೋಣ. ಆಮೇಲೆ ಅವಳು ಸುಧಾರಿಸ್ಕೊಂಡ್ಮೇಲೆ ಅವ್ರಿಗೆ ಏನಂತ ಕೇಳಿ ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೀನಿ, ಓಕೆನಾ? ಏನ್ ಮಾಡ್ತಿದ್ದೆ? ಎಲ್ಲಿಗೆ ಹೋಗಿದ್ದೆ ಮೀನಾಕ್ಷಿ? ಜಿಂಗೆ ಮಾತಾಡ್ತಿದ್ದೆ, ಎಲ್ಲಿಗೆ ಹೋಗಿದ್ದೆ? ಕಾಲಲ್ಲಿ ಮಾತಾಡ್ತಿದ್ದೆ. ಏನಾಯ್ತು ಸಡನ್ ಆಗಿ? ಏನಿಲ್ಲ ಡಾಕ್ಟರ್, ನಾನು ಚಾಟಿಂಗ್ ಮಾಡ್ಬೇಕಾದ್ರೆ ಒಂದು ಹುಡುಗನ ಜೊತೆ ಪರಿಚಯ ಆಯ್ತು. ಅವನ ಹಾಸ್ಯ ಸ್ವಭಾವ ನಂಗೆ ಇಷ್ಟ ಆಯ್ತು. ಹಾಗೆ ಸರಿಗೆ ಬಿಡ್ತು. ಒಬ್ಬರನ್ನೊಬ್ರು ಬಿಟ್ಟು ಇರಲಾರದಷ್ಟು ಹತ್ತಿರವಾದ್ರು. ಅದಕ್ಕೆ ದಿವಸ ಕಾಲಲ್ಲಿ ಮಾತಾಡ್ತಿದ್ದೆ. ಒಂದೊಂದ್ಸತಿ ಮೀಟ್ ಆಗ್ತಿತ್ತು. ಏನ್ ತೊಂದ್ರೆ? ಮನೇಲಿ ಏನೋ ತೊಂದ್ರೆ ಇದೆ? ಯಾಕೆ ನೀನು ಅಷ್ಟೊಂದು ಅಡಿಕ್ಟ್ ಆಗಿದೆಯಾ ಮೊಬೈಲ್ಗೆ? ಹೌದು ಡಾಕ್ಟರ್, ಅಪ್ಪ ದೊಡ್ಡ ಮನುಷ್ಯ ಸರಿ, ಮನೇಲಿ ಯಾವಾಗಲೂ ಬಿಗುಸಿನ ವಾತಾವರಣ. ನನಗೆ ಒಂಟಿತನ ಕಾಡ್ತಿತ್ತು. ಅದಕ್ಕೆ ನಾನು ಮೊಬೈಲ್ ಕಡೆ ತುಂಬಾ ವಾಲ್ಬಿಟ್ಟೆ. ನೀನು ತುಂಬಾ ಒಳ್ಳೆ ಕಲಾವಿದೆ ಅಲ್ವಾ? ನೀನು ಮೊಬೈಲ್ ಉಪಯೋಗಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದ್ರಲ್ಲಿ ಕೆಲವೊಂದು ಉಪಯೋಗನೂ ಇರುತ್ತೆ, ತಪ್ಪು ಇರುತ್ತೆ, ಎಲ್ಲನೂ ಇರುತ್ತಲ್ವಾ? ನೀನು ಯಾವ್ದು ಉಪಯೋಗಕ್ಕೆ ಬರುತ್ತೆ ಅದಷ್ಟು ಮಾತ್ರ ನೋಡ್ಬೇಕಲ್ಲ. ಬೇರೆದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಲ್ವಾ? ನೀನು ಭರತನಾಟ್ಯ ಮಾಡ್ತೀಯ, ಅದಕ್ಕೆ ಸಂಬಂಧಪಟ್ಟಂಗೆ ನೀನು ನೋಡು. ಅವಾಗ ನಿನಗೆ ಎಷ್ಟೊಂದು ವಿಚಾರಗಳು ತಿಳಿ. ಎಷ್ಟೋ ಭರತನಾಟ್ಯ ಕಲಾವಿದರಿದ್ದಾರೆ, ಅವ್ರ ಬಗ್ಗೆ ವಿಚಾರ ಮಾಡು. ಬೇರೆದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನೀನು ತಲೆ ಕೆಟ್ಟೋಗುತ್ತಲ್ವಾ? ಅಪ್ಪ ಏನೋ ಮೊಬೈಲ್ ಕೊಡ್ಸೋದು ಸರಿ, ಆದರೆ ನಮಗೆ ಬೇಕಾದಂತ ನಾವು ತಗೋಬೇಕು. ಅದು ಬಿಟ್ಟು ಬೇಡದನ್ನೆಲ್ಲ ನೋಡಿ 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 ಈ ಥರ ಮಾಡಿಬಿಟ್ಟೆ. ಹಾಸ್ಯ ಸನ್ನಿವೇಶ ಇರುತ್ತೆ. ಪ್ರೊಫೆಸರ್ ಕೃಷ್ಣೇಗೌಡ ಅಂತ ಕಾಮಿಡಿ ಇರುತ್ತೆ, ಪ್ರಾಣೇಶ್ವರ ಕಾಮಿಡಿ ಇರುತ್ತೆ. ಇವನ್ನೆಲ್ಲ ನೀವು ನೋಡ್ಬೋದಲ್ವಾ? ಅನ್ಸ ಹಗುರ ಆಗುತ್ತೆ. ಬೇರೆದವನ್ನೆಲ್ಲ ಚಿಂತನೆ ಮಾಡ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟು 12 ಆಗಿ ಹೋಗುತ್ತೆ. ನೋಡು, ನೀನು ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ. ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇತ್ತ ನಿಮಗೆ? ಇಲ್ಲ ಡಾಕ್ಟರ್, ಇನ್ಮೇಲಿಂದ ನೀವು ಹೇಳ್ದಂಗೆ ಮಾಡ್ತೀನಿ. ಜಾಸ್ತಿ ಮೊಬೈಲ್ ಅಡಿಕ್ಟ್ ಆಗಲ್ಲ. ಅಡಿಕ್ಟ್ ಆಗಿರೋದು ಅನ್ನೋದು ಮುಖ್ಯ ಅಲ್ಲಮ್ಮ. ಅದನ್ನ ನಮ್ಮ ಉಪಯೋಗ ಎಷ್ಟು ಬೇಕು ಅಷ್ಟು ತಗೊಂಡ್ರೆ ಅಷ್ಟೇ ಸಾಕಾಗುತ್ತೆ. ತೀರಾ ತಲೆ ಕೆಡಿಸ್ಕೊಂಡು ಹೋದ್ರೆ ಅದು ನಮಗೆ ಹಾಳು ಮಾಡ್ತಾ ಹೋಗುತ್ತೆ. ಹಾಳಾಗೋಂಥ ವಿಚಾರ ನಮಗೆ ಅದಕ್ಕೆ ಅಲ್ವಾ? ಜೀವನ ಇರೋದು ಸ್ವಲ್ಪ ಖುಷಿಯಾಗಿರೋಣ. ಅದು ಬೇಕು, ನನಗೆ ಅದು ಬೇಕು, ಇದು ಬೇಕು ಅಂತ ಯಾರೋ ಕೊಟ್ಟರು ಅಂದ್ರೆ ಅದನ್ನು ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡೋದ್ರಲ್ಲಿ ನಮ್ಮ ಜಾಣತನ ಇದೆ ಅಲ್ವಾ? ಹೌದು ಡಾಕ್ಟರ್. ಮಾಲಿನಿ ಬನ್ನಿ. ಮೀನಾಕ್ಷಿ ಈಗ ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದಾಳೆ. ಅವಳ ಹತ್ರ ಮಾತಾಡ್ತೀನಿ ನಾನು. ಈಗ ಅವಳನ್ನು ಮನೆಗೆ ಕರ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ. ಆಮೇಲೆ ನಾನು ಅಪ್ಪನ ಮನೆಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಏನು ಅಂತ ವಿಚಾರ ಮಾಡ್ತೀನಿ. ಅವ್ಳು ಬರ್ತಡೇ ಇದೆ ಮತ್ತು ಅವ್ರ ಮನೆ ಫಂಕ್ಷನ್ ಇದೆ ಅಂತ ಹೇಳಿದ್ರು. ಆ ಟೈಮಿಗೆ ನಾನು ಬರ್ತೀನಿ, ಎಲ್ಲ ರಾತ್ರಿ ಸೇರೋಣ. ಈಗ ಅವಳನ್ನ ಹುಷಾರಾಗಿ ಮನೆಗೆ ಕರ್ಕೊಂಡು ಓಕೆನಾ? ಹೌದು, ಅದಕ್ಕೆ ನನಗೂ ನೋಡು ತುಂಬಾನೇ ಪರಿಚಯ. ನಾನು ಫ್ಯಾಮಿಲಿ ಡಾಕ್ಟರ್. ನಾನು ಅದಕ್ಕೋಸ್ಕರ ಅವ್ರ ಬಗ್ಗೆ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ, ಖುಷಿ ಇದೆ. ಯಾಕೆ ಹಿಂಗಾದ್ರು ಅಂತ ನನಗೂ ಒಂದು ನಿಮಿಷ ಶಾಕ್ ಆಯ್ತು. ಪರವಾಗಿಲ್ಲ, ಎಲ್ಲಾನು ತಿಳುವಳಿಕೆ ಹೇಳಿದ್ದೀನಿ, ಅವರಪ್ಪನಿಗೂ ಹೇಳ್ತೀನಿ. ಯಾಕೆಂದ್ರೆ ಅವರು ಒಂದು ದೊಡ್ಡ ವ್ಯಕ್ತಿ ಆಗಿರೋದ್ರಿಂದ ಮನೆಗೆ ಅಷ್ಟೊಂದು ಗಮನ ಕೊಡ್ತಿಲ್ಲ ಅನ್ಸುತ್ತೆ. ಅದು ಮಾತಲ್ಲಿ ತಿಳಿತು ನನಗೆ. ಹಂಗಾಗಿ ಅವ್ರಿಗೂ ಹೇಳ್ತೀನಿ, ಮನೆಯಲ್ಲಿ ಒಂದು ಸ್ವಲ್ಪ ಗಮನ ಕೊಟ್ಟು ಫ್ಯಾಮಿಲಿ ಜೊತೆ ಜಾಸ್ತಿ ಸ್ಪೆಂಡ್ ಮಾಡಿ. ಹೊರಗಡೆ ಪ್ರಪಂಚ ಇದ್ದೇ ಇರುತ್ತೆ, ಅದು ಸೆಕೆಂಡ್. ನಾವು ನಮ್ಮ ಕುಟುಂಬಕ್ಕೆ ಸಹಕಾರ ಕೊಟ್ಟು ಅವ್ರನ್ನ ನಾವು ನೋಡ್ತಾ ಹೋದ್ರೆ ಅವಾಗ ಯಾವ ಮಕ್ಕಳನ್ನು ಕೆಡಲ್ಲ ಅನ್ನೋದಕ್ಕೆ ಇವಳೇ ಸಾಕ್ಷಿ ಆಗ್ತಾರೆ. ಇವಳನ್ನ ನಾವು ಮತ್ತೆ ಬದಲು ಮಾಡೋಣ. ಅವಳು ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ ಅನ್ನೋದಕ್ಕೆ ನನ್ನ ಆಸೆ. ಅವ್ರ ಮನೆಗೆ ಬರ್ತೀನಿ, ಮಾತಾಡೋಣ. ಈಗ ಮನೆಗೆ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಡಾಕ್ಟರ್. ನಿಮ್ಮಿಂದ ನಮ್ಮ ಸ್ನೇಹಿತರು ನಮಗೆ ವಾಪಸ್ ಸಿಕ್ಕಿದ್ದಾರೆ. ಮೊಬೈಲ್ ಎಷ್ಟು ಯೂಸ್ಫುಲ್ ಅಂಡ್ ಅನ್ಯೂಸ್ಫುಲ್ ಅಂತ ನೀವು ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು. ತೊಂದರೆ ಇಲ್ಲ, ನಮ್ಮ ಕೆಲಸನೇ ಅದು. ಎಲ್ಲರೂ ನಾನು ಸೈಕಾಟ್ರಿಸ್ಟ್ ಡಾಕ್ಟರ್ ಇರೋದ್ರಿಂದ ಇಂಥವೆಲ್ಲ ನಾವು ಮಾಡ್ತಾನೆ ಇರ್ತೀವಿ. ನೀವು ಕೂಡ ಎಲ್ಲದರಲ್ಲೂ ಮೊಬೈಲನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಿ, ಜಾಸ್ತಿ ಮನೆ ಕಡೆ ಗಮನ ಕೊಡಿ, ಕುಟುಂಬದ ಜೊತೆ ಬೆರೀರಿ.
ಹೇಳ್ತೀನಿ, ಇದರಲ್ಲಿ ಕವಿಗೋಷ್ಠಿಗಳು ಅಂತ ಇಂಥವಕ್ಕೆಲ್ಲ ನೀವು ಜನನ ಒಂದು ಸ್ವಲ್ಪ ಸ್ಪೆಂಡ್ ಮಾಡ್ಕೊಳ್ಳಿ. ಈ ಥರವೆಲ್ಲ ನಾವು ಮಾಡ್ತಾ ಹೋದಾಗ ಮೊಬೈಲ್ ನಮಗೆ ಯೂಸ್ ಆಗತ್ತೆ. ಮೀನಾಕ್ಷಿ, ಏನು ತಯಾರಿ ಆಗ್ತಾ ಇದೆ ಡ್ಯಾನ್ಸ್ಗ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ನಾಳೆ ಪ್ರೋಗ್ರಾಮ್ ಇದೆಯಲ್ಲ. ನಿನ್ನ ಆರೋಗ್ಯ ಹೇಗಿದೆ? ನಿನ್ನ ಆರೋಗ್ಯ ಹೇಗಿದೆ ಈಗ? ಆರೋಗ್ಯ ಚೆನ್ನಾಗಿದೆ ಅಪ್ಪ. ಮಾಡು ಮಾಡು. ಮೀನಾಕ್ಷಿ, ಆಗ ಚೆನ್ನಾಗಿದ್ಯಮ್ಮ? ಯಾಕೋ ನೀನು ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗಿದ್ರು ಅಂತ ಕೇಳಿದೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಆರಾಮ? ದೇವ್ರು ನಿಂಗೆ ಒಳ್ಳೇದು ಮಾಡಲಮ್ಮ. ನನ್ನ ಬಾಲ್ಯದ ಸ್ನೇಹಿತ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಓ ಮೀನಾಕ್ಷಿ, ನೀವು ವೆಲ್ಕಮ್ ಬ್ಯಾಕ್. ಮತ್ತೆ ನಿಮ್ಗೆ ಲೈಫ್ ವಾಪಸ್ ಬಂದೆ, ತುಂಬಾ ಖುಷಿ ಆಗ್ತಿದೆ. ಎವ್ರಿಬಡಿ ಹೇಗಿದ್ದೀರಿ? ಮೀನಾಕ್ಷಿ ಹೇಗಿದೆಯಮ್ಮ ಇವಾಗ? ಚೆನ್ನಾಗಿದ್ದೀನಿ. ಆರಾಮಾದ್ಯಾ? ಅಪ್ಪ ಎಲ್ಲಿ? ಇಲ್ಲೇ ಇದ್ದಾರಲ್ವಾ? ಬನ್ನಿ ಸರ್. ಡಾಕ್ಟ್ರೇ, ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಮೊಬೈಲ್ ಫೋನಿನಿಂದ ಆಗುವ ಅನಾಹುತಗಳ ಬಗ್ಗೆ ನೀವು ಎಲ್ರಿಗೂ ಹೇಳ್ತೀರಿ. ಎಲ್ಲರೂ ಇದನ್ನ ಅನುಸರಿಸಿದ್ರೆ ಎಲ್ಲರ ಆರೋಗ್ಯವೂ ಚೆನ್ನಾಗಿರುತ್ತೆ. ಇದು ಒಂದು ಸಂದೇಶ. ಮೊಬೈಲ್ ಎಲ್ಲದಕ್ಕೂ ಬೇಕಾಗಿದೆ, ಆದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗ ಮಾಡಿದಾಗ ಮಾತ್ರ ಇದು ಅನುಕೂಲ ಆಗುತ್ತೆ.